ಆತ್ಮೀಯ ಬಂಧುಗಳೇ, ವೀರಶೈವ ನ್ಯೂಸ್ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತರ ಧ್ವನಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ಪೂಜ್ಯ ಸ್ಥಾನವಿದೆ. ಗುರುವನ್ನ ಶಿವನಿಗೆ, ಬ್ರಹ್ಮನಿಗೆ ಹೋಲಿಸುತ್ತಾರೆ. ದಾನಗಳಲ್ಲಿ ವಿದ್ಯಾದಾನ ಶ್ರೇಷ್ಠ. ವಿದ್ಯೆಯನ್ನ ಕಲಿಸುವ ಗುರುವಿಗೆ ಗೀತ ನಮನವನ್ನ ಇದೇ ತಿಂಗಳು 29ನೇ ತಾರೀಕು ಭಾನುವಾರ ಬೆಳಗ್ಗೆ 10 ಗಂಟೆಯಿಂದ ಸಂಜೆಯವರೆಗೆ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನ ಶ್ರೀ ಸಿದ್ಧಲಿಂಗೇಶ್ವರ ಗುರುಕುಲ ಟ್ರಸ್ಟ್ ಹಮ್ಮಿಕೊಂಡಿದೆ. ಅದ್ಯಾರು ಅಂತೀರಾ? ಜಗತ್ತು ವಿಖ್ಯಾತರಾದ ತ್ರಿಮೂರ್ತಿಗಳು. ಎಸ್, ಈ ತ್ರಿಮೂರ್ತಿಗಳಲ್ಲಿ ಒಬ್ಬರಾದಂತಹ ಶತಾಯುಷಿಗಳಾಗಿ, ತ್ರಿವಿಧ ದಾಸೋಹಿಗಳಾಗಿ, ಕಾಯಕಯೋಗಿ ನಡೆದಾಡುವ ದೇವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು. ಮತ್ತೊಬ್ಬರ ಅಂಧರ ಪಾಲಿಗೆ ಸಂಜೀವಿನಿಯಾಗಿ ಅಂಧತ್ವದ ಕಗ್ಗತ್ತಲೆಯನ್ನ ತಮ್ಮ ಗಾಯನದ ಮೂಲಕ ಸರಿಸಿ ಹೊಂಬೆಳಕು ನೀಡಿದ ಗಾನಯೋಗಿ ಪುಟ್ಟರಾಜು ಗವಾಯಿ. ಮಗದೊಬ್ಬರಾದ ಜ್ಞಾನದ ಜ್ಯೋತಿಯಾಗಿ ಅಜ್ಞಾನವನ್ನ ಹೋಗಲಾಡಿಸಿದ ಜ್ಞಾನಯೋಗಿ ಸಿದ್ದೇಶ್ವರ ಶಿವಯೋಗಿಗಳಿಗೆ ತಾವೇ ಸಾಹಿತ್ಯವನ್ನ ರಚಿಸಿ ತಮ್ಮ ಸಾಹಿತ್ಯಕ್ಕೆ ಸ್ವರ ಸಂಯೋಜಿಸಿ ತಾವೇ ಹಾಡುವ ಮೂಲಕ ಗಾನಗಾರುಡಿಗ ಡಾಕ್ಟರ್ ಪಾಲಾಕ್ಷ ಗುರೂಜಿ ಅವರು ತಮ್ಮ ಗುರುಕುಲದ ಮೂಲಕ ನಮನವನ್ನ ಸಲ್ಲಿಸಲಿದ್ದಾರೆ. ವಿರಕ್ತ ಪರಂಪರೆಯ ವಿಶ್ವಗುರು, ಪವಾಡ ದೇವರು, ಕಲಿಯುಗದ ದೇವ ತೋಂಟದ ಸಿದ್ಧಲಿಂಗೇಶ್ವರ ಅವರ ಹೆಸರಿನ ಗುರುಕುಲವನ್ನ ಕಟ್ಟಿ ಕಳೆದ 15 ವರ್ಷಗಳಿಂದ 100ಕ್ಕೂ ಹೆಚ್ಚು ಮಕ್ಕಳಿಗೆ ವೇದ ಜ್ಯೋತಿಷ್ಯ, ಗಾಯನ, ರಾಗ ಸಂಯೋಜನೆ, ಸಂಗೀತವನ್ನ ಬೋಧಿಸ್ತಾ ಇರುವಂತಹ ಡಾಕ್ಟರ್ ಪಾಲಾಕ್ಷ ಗುರೂಜಿಗಳಂದ್ರೆ ಪಂಚಪೀಠಾಧೀಶರುಗಳು. ವಿರಕ್ತ ಪರಂಪರೆಯ ಗುರುಗಳಿಗೆ ಅಚ್ಚುಮೆಚ್ಚು. ಗುರುಲಿಂಗ ಜಂಗಮರ ಸೇವೆಯಲ್ಲಿ ಸದಾ ಮುಂದಾಗಿರುವ ಇವರು ಕಾವಿ ತೊಟ್ಟ ಜಂಗಮರ ಪಾದಪೂಜೆ, ಶಿವಪೂಜೆಗೆ ಇವರ ಗಾಯನ ಇರಲೇಬೇಕು. ಆಗಲೇ ಆ ಕಾರ್ಯಕ್ಕೆ ಒಂದು ಮೆರುಗು ಬರುತ್ತದೆ. ಸುತ್ತೂರು ಮಹಾಸಂಸ್ಥಾನದ ಶಿವರಾತ್ರೇಶ್ವರ ಪಂಚಾಂಗದ ರೂವಾರಿಗಳಾದಂತಹ ಡಾಕ್ಟರ್ ಕೆಜಿ ಪುಟ್ಟಹೊನ್ನಯ್ಯ ಗುರೂಜಿ ಅವರ ಮಾರ್ಗದರ್ಶನದಲ್ಲಿ ಈ ಗುರುಕುಲವನ್ನ ಪ್ರಾರಂಭಿಸಿ ಇದರ ಮುಖೇನ ಸೈನಿಕರನ್ನ, ಸಮಾಜ ಸೇವಕರನ್ನ, ವಿದ್ಯಾ ಗುರುಗಳನ್ನ, ಹಿರಿಯ ನಾಗರಿಕರನ್ನ ಗೌರವಿಸುತ್ತಾ ಬಂದಿದ್ದಾರೆ. ಹಾಗೆಯೇ 16ನೇ ವರ್ಷದ ಗೀತ ನಮನವನ್ನ ಬೆಂಗಳೂರು ನಗರದ ಮೂಡಲಪಾಳ್ಯದಲ್ಲಿರುವ ಮಾನಸ ಗಂಗೋತ್ರಿ ಸಭಾಂಗಣದಲ್ಲಿ ಆಯೋಜಿಸಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ತುಮಕೂರಿನ ತಪೋವನದ ಹಿರೇಮಠದ ಪಟ್ಟಾಧ್ಯಕ್ಷರಾದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿಗಳು ವಹಿಸಲಿದ್ದಾರೆ. ಜಡದೇವರ ಮಠದ ಎಮ್ಮಡಿ ಬಸವರಾಜ ಸ್ವಾಮಿಗಳು ಉದ್ಘಾಟಿಸಲಿದ್ದಾರೆ. ಮಳವಳ್ಳಿ ತಾಲೂಕಿನ ಹೊಸಮಠದ ಸರಗೂರು ಶ್ರೀಗಳಾದ ಬಸವರಾಜೇಂದ್ರ ಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ನಡೆಯಲಿದೆ. ಚನ್ನಪಟ್ಟಣ ತಾಲೂಕಿನ ಮಲ್ಲಿಕಾರ್ಜುನ ಮಠದ ಮೃತ್ಯುಂಜಯ ಸ್ವಾಮಿಗಳ ನೇತೃತ್ವ ಇದರಲ್ಲಿ ಇರಲಿದೆ. ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಮಾಜಿ ಉಪ ಮಹಾಪೌರರಾದ ಬಿಎಸ್ ಪುಟ್ಟರಾಜು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಆದಾಯ ತೆರಿಗೆ ಇಲಾಖೆಯ ಅಪಾರ ನಿರ್ದೇಶಕರಾದ ಐಎಎಸ್ ಅಧಿಕಾರಿ ಸೌಮ್ಯ ಸುಧಾಕರ್, ಮಾನಸ ಗಂಗೋತ್ರಿಯ ಬಸವರಾಜ್, ಸಂಗೀತ ನಿರ್ದೇಶಕ ಮಾರುತಿ ಆಗಮಿಸಲಿದ್ದಾರೆ. ಗುರುಜಂಗಮ ಸೇವಾರತ್ನ ಪ್ರಶಸ್ತಿಯನ್ನ ವೀರಶೈವ ಕ್ಷೇಮಾಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ರೀಮತಿ ವತ್ಸಲ ಸಿದ್ದಲಿಂಗಾರಾಧ್ಯ ಅವರಿಗೆ ಪ್ರದಾನ ಮಾಡಲಾಗ್ತಾ ಇದೆ. ಹಲವಾರು ಸಂಘ ಸಂಸ್ಥೆಗಳು ಸಾಥನ್ನ ನೀಡಲಿವೆ. ಓಂ ಶ್ರೀ ಗುರು ಷಟ್ಸ್ಥಲ ಪರಬ್ರಹ್ಮಣೇ ನಮಃ. ಜಿಯಾ ಶ್ರೀ ರೇಣುಕಾಚಾರ್ಯಾಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲ್. ಶ್ರೀ ಸಿದ್ಧಲಿಂಗೇಶ್ವರ ಗುರುಕುಲ ಟ್ರಸ್ಟ್ ರಿಜಿಸ್ಟರ್, ಬೆಂಗಳೂರು. ನಾವು ನಿಮ್ಮ ಡಾಕ್ಟರ್ ಪಾಲಾಕ್ಷ ಗುರೂಜಿ. ಸುಮಾರು 16 ವರ್ಷಗಳಿಂದ ನಮ್ಮ ಗುರುಕುಲದ ವತಿಯಿಂದ ವೇದ, ಆಗಮ, ಜ್ಯೋತಿಷ್ಯ ಹಾಗೂ ಸುಗಮ ಸಂಗೀತ ಶಾಲೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಲವಾರು ವರ್ಷಗಳಿಂದ 4-6 ಜನ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇರತಕ್ಕಂಥ ಒಂದು ಸಂಸ್ಥೆ ಆಗಿದೆ. 16ನೇ ವರ್ಷಕ್ಕೆ ಕಾಲಿಟ್ಟಿರ್ತಕ್ಕಂಥ ಈ ಒಂದು ಶುಭ ಸಂದರ್ಭದಲ್ಲಿ 16ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮವನ್ನು ಮೂಡಲಪಾಳ್ಯ ಟೆಂಟ್ ರೋಡ್ ಮಾನಸ ಗಂಗೋತ್ರಿ ಸಭಾಂಗಣದಲ್ಲಿ ದಿನಾಂಕ 29/9/2024 ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭವಾಗ್ತದೆ. ಈ ಒಂದು ಕಾರ್ಯಕ್ರಮಕ್ಕೆ ಹಲವಾರು ಪೂಜ್ಯರುಗಳ ಆಗಮಿಸಲಿದ್ದಾರೆ. ಹಾಗೆ ಸನ್ಮಾನ್ಯ ಶ್ರೀ ಪ್ರಿಯಾಕೃಷ್ಣರವರು ಶಾಸಕರು, ಗೋವಿಂದರಾಜನ ಬಗ್ಗರ
ವಿಧಾನಸಭಾ ಕ್ಷೇತ್ರ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಶ್ರೀಯುತ BS ಪುಟ್ಟರಾಜುರವರು ಮಾಜಿ ಉಪಮಹಾಪೌರರು ಇವರು ಕೂಡ ಹಾಗೂ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ. ತಾವುಗಳೆಲ್ಲರೂ ಕೂಡ ಈ ಒಂದು ನಮ್ಮ ಶ್ರೀ ಸಿದ್ಧಲಿಂಗೇಶ್ವರ ಗುರುಕುಲದ 16ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡಬೇಕೆಂದು ವಿನಂತಿ.